ನಮಸ್ತೆ ಸ್ನೇಹಿತರೆ. ಇವತ್ತಿನ ಕವಿಯ ಪರಿಚಯ ಗುಲ್ವಾಡಿ ವೆಂಕಟರಾಯರು. ಗುಲ್ವಾಡಿ ವೆಂಕಟರಾಯರು ಅಂದ ತಕ್ಷಣ ನಮಗೆ ಬರುವಂತಹ ಮೊದಲ ಒಂದು ಪ್ರಶ್ನೆ ಅಂದರೆ, ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಯಾವುದು ಅಂದರೆ ಇಂದಿರಾಬಾಯಿ ಅಂತ ಹೇಳ್ತೀವಿ. ಅದನ್ನು ರಚಿಸಿದವರೇ ಈ ಗುಲ್ವಾಡಿ ವೆಂಕಟಾಚಾರ್ಯರು. ಇವ್ರ ಪರಿಚಯವನ್ನು ನೋಡೋಣ. ಗುಲ್ವಾಡಿ ವೆಂಕಟರಾಯರು ಉಡುಪಿ ಜಿಲ್ಲೆ ಕುಂದಾಪುರ ಸಮೀಪದ ಗುಲ್ವಾಡಿ ಎಂಬಲ್ಲಿ 1844ರಲ್ಲಿ ಜನಿಸ್ತಾರೆ. ಮಂಗಳೂರು, ಮದ್ರಾಸಲ್ಲಿ ವಿದ್ಯಾಭ್ಯಾಸ ಮಾಡಿ ಕೆಲವು ಕಾಲ ಪೊಲೀಸ್ ಅಧಿಕಾರಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾರೆ. ಮಿತ್ರೋದಯ ಎಂಬ ಪತ್ರಿಕೆಯನ್ನು ಸ್ಥಾಪಿಸಿ ಮುನ್ನಡೆಸಿದಂಥವರು ಗುಲ್ವಾಡಿ ವೆಂಕಟರಾಯರು. 1907ರಲ್ಲಿ ಇಹಲೋಕವನ್ನು ತ್ಯಜಿಸ್ತಾರೆ. ಇವರನ್ನ ಯಾಕೆ ನೆನ್ಪಿಟ್ಕೊಳ್ತೀವಿ ನಾವು ಅಂದರೆ, ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಅಂತ ಗುರುತಿಸಿದಂತಹ ಇವರ ಕೃತಿ ಇಂದಿರಾಬಾಯಿ. ಹಾಗಾಗಿ ಸ್ವತಂತ್ರ ಸಾಮಾಜಿಕ ಕಾದಂಬರಿಕಾರರು ಅಂತ ಹೇಳಿ ನಾವು ಇವರನ್ನ ನೆನಪಲ್ಲಿ ಇಟ್ಕೊಳ್ಳಾಗಿದೆ. ಇನ್ನು ಇವ್ರ ಕಾದಂಬರಿಗಳನ್ನ ನೋಡೋದಾದ್ರೆ, ಇಂದಿರಾಬಾಯಿ, ಭಾಗೀರಥಿ, ಸಿಮಂತಿನಿ ಅನ್ನುವಂಥವು ಇವರ ಕಾದಂಬರಿ. ಈ ಇಂದಿರಾಬಾಯಿ ಅನ್ನುವಂತಹ ಕಾದಂಬರಿಯನ್ನ ಸಧರ್ಮ ವಿಜಯ ಅನ್ನುವಂತಹ ಹೆಸರಿನಲ್ಲಿ ಕೂಡ ಕರೆಯಲಾಗುತ್ತೆ. ಇದು 1899ರಲ್ಲಿ ಪ್ರಕಟವಾದಂತಹ ಒಂದು ಕಾದಂಬರಿಯಾಗಿದೆ. 1899ರಲ್ಲಿ ಪ್ರಕಟವಾಗುತ್ತೆ. ಇದನ್ನ ಸಧರ್ಮ ವಿಜಯ, ಇದು ಪ್ರಶ್ನೆ ಆಗಿದೆ, ಸಧರ್ಮ ವಿಜಯ ಅಂತ ಕೃತಿ ಬರೆದವರು ಯಾರು ಅಂದ್ರೆ ಗುಲ್ವಾಡಿ ವೆಂಕಟರಾಯರು. ಇದು ಇಂದಿರಾಬಾಯಿ ಅನ್ನುವಂತಹ ಒಂದು ಕಾದಂಬರಿಗೆ ಇರುವ ಮತ್ತೊಂದು ಹೆಸರು. ಈ ಕಾದಂಬರಿ ಒಂದು ಪಕ್ಷಿ ನೋಟವನ್ನು ನಾವು ನೋಡೋದಾದ್ರೆ, ಮೊದಲ ಭಾಗ ಭೀಮರಾಯ, ಅಂಬಾಬಾಯಿ ಅವರ ಪಾತ್ರ ಚಿತ್ರಣವನ್ನ ಇದಕ್ಕೆ ಮೀಸಲಾಗಿಡಲಾಗಿದೆ. ಅಂಬಾಬಾಯಿಯ ಮಹತ್ವಾಕಾಂಕ್ಷೆಯಿಂದ ಪ್ರಚೋದಿತನಾದ ಭೀಮರಾಯನು ಸುಂದರರಾಯನಿಗೆ ವಿಷವಿಕ್ಕಿ ಕೊಲ್ತಾನೆ. ಮಠಾಧಿಪತಿಗಳ ಪ್ರೀತಿ ಪಾತ್ರನಾಗಿ ತನ್ನೂರಿನ ಧರ್ಮ ವಿಚಾರ ಸ್ಥಾನಕ್ಕೆ ಏರುವ ಚರಿತ್ರೆ ನಿರೂಪಿತವಾಗಿದೆ. ಮಧ್ಯ ಭಾಗದಿಂದ ಇಂದಿರೆಯ ಕತೆ ಆರಂಭವಾಗುತ್ತೆ. ಇವಳ ಬಾಲ್ಯ ವಿವಾಹ, ವೈಧವ್ಯ, ಭಾಸ್ಕರನ ಜೊತೆ ಮರುಮದುವೆಯಾಗುವ ಪ್ರಸಂಗಗಳು ಚಿತ್ರಿತವಾಗುತ್ತವೆ. ಕೌಚ್ಮನ್ ಎಂಬ ಬ್ರಿಟಿಷ್ ಅಧಿಕಾರಿ ಈ ಕಾದಂಬರಿಯನ್ನ ಇಂಗ್ಲಿಷ್ಗೆ ಭಾಷಾಂತರಿಸಿದ್ದಾನೆ ಅಂತ ಕೂಡ ನಾವು ನೋಡ್ಬೋದಾಗಿದೆ. ಕೌಚ್ಮನ್ ಅನ್ನುವಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿ ಈ ಇಂದಿರಾಬಾಯಿ ಕಾದಂಬರಿಯನ್ನ ಇಂಗ್ಲಿಷ್ಗೆ ಭಾಷಾಂತರಿಸಿರೋದನ್ನ ನಾವು ನೋಡ್ಬೋದು. ಇನ್ನೊಂದು ಭಾಗೀರಥಿ ಅನ್ನುವಂಥದ್ದು. ಈ ಭಾಗೀರಥಿ ಅನ್ನುವಂತಹ ಕಾದಂಬರಿ ಇದು ಗುಲ್ವಾಡಿಯವರ 2ನೇ ಕೃತಿ. ಇದೊಂದು ಕಿರು ಕಾದಂಬರಿ ಅಂತ ಹೇಳಲಾಗುತ್ತೆ. ಓರ್ವ ಸಂಪ್ರದಾಯಶೀಲ ಬಡ ವಿಧವೆಯಾದ ಭಾಗೀರಥಿ ಇದರ ನಿರೂಪಕಿಯಾಗಿರ್ತಾಳೆ. ಅವಳು ದಿನಾಲು ತನ್ನ ಬಾಳಿನ ಕಥೆಯನ್ನು ಲೀಲಾವತಿ ಅನ್ನುವಂಥವಳಿಗೆ ಹೇಳ್ತಾಳೆ. ಇದು ಸೋಮವಾರ ಆರಂಭವಾಗಿ ನಿರೂಪಣೆ ಶನಿವಾರಕ್ಕೆ ಮುಗಿಯುತ್ತೆ. 1 ವಾರದ ಅವಧಿಯ ಕೃತಿ ಈ ಭಾಗೀರಥಿ ಅನ್ನುವಂಥದ್ದು. ಒಂದು ರೀತಿ ವಿವಿಧ ರೂಪಕಾತ್ಮಕ ಐಕ್ಯವನ್ನ ಕೊಡುವಂತಹ ಕೃತಿ ಇದಾಗಿದೆ. ಇನ್ನಿತರ ಇವರ ವಿಡಂಬನೆಗಳನ್ನ ನಾವು ನೋಡೋದಾದ್ರೆ, ವೇಣಮ್ಮ ನಾಗಮ್ಮರ ಸಂಸಾರ, ಲಾಡುಪ್ರಿಯಾಚಾರ್ಯ ಅನ್ನುವಂಥದ್ದು ಇವರ 2 ವಿಡಂಬನೆಗಳು ಅಂತ ಕೂಡ ನಾವು ನೋಡಬಹುದಾಗಿದೆ. ಇದಿಷ್ಟು ಗುಲ್ವಾಡಿ ವೆಂಕಟಾಚಾರ್ಯರ ಪರಿಚಯ. ವಂದನೆಗಳು.